ಕಲ್ಪತರು ನಾಡಿನ ಹಲಸು ದೇಶದೆಲ್ಲೆಡೆ ಫೇಮಸ್ಸು. ಚೇಳೂರಿನ ಹಲಸಿನ ಮಾರುಕಟ್ಟೆ ದಕ್ಷಿಣ ಭಾರತದಲ್ಲಿಯೇ ದೊಡ್ಡದು. ಪೇಟೆಂಟ್ ಸಹ ಪಡೆದಿವೆ ನಮ್ಮ ಜಿಲ್ಲೆಯ ಹಲಸಿನ ತಳಿಗಳು. ವಸಂತ ಋತುವಿನ ಆಗಮನವೆಂದರೆ ಅದು ಹಣ್ಣುಗಳ ಹಬ್ಬವೆಂದೇ ಹೇಳಬಹುದು. ಈ ಸಮಯದಲ್ಲಿ ಸಿಗುವ ಹಣ್ಣುಗಳಲ್ಲಿ ಹಲಸು ತನ್ನದೇ ಆದ ವಿಶೇಷತೆಯನ್ನ ಹೊಂದಿದೆ. ಇನ್ನು ಹಲಸಿನ ಹಣ್ಣಿನ ಕಾಲ ಬಂತಂದ್ರೆ ಸಾಕು, ನಮ್ಮ ಗುಬ್ಬಿ ತಾಲೂಕಿನ ಚೇಳೂರು ಮಾರುಕಟ್ಟೆ ಬಗೆ ಬಗೆಯ ಹಲಸಿನ ಹಣ್ಣುಗಳಿಂದ ಆಕರ್ಷಿಸುತ್ತೆ. ದಕ್ಷಿಣ ಭಾರತದಲ್ಲಿಯೇ ದೊಡ್ಡ ಹಲಸಿನ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಚೇಳೂರು ಮಾರುಕಟ್ಟೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಲಸಿನ ವಹಿವಾಟು ಜೋರಾಗಿಯೇ ನಡೆದಿದೆ. ರಾಜ್ಯದಲ್ಲಿಯೇ ತುಮಕೂರಿನಲ್ಲಿ ಅತಿ ಹೆಚ್ಚು ಹಲಸಿನ ಮರಗಳಿದ್ದು ಹಲಸಿನ ಹಣ್ಣು ಉತ್ಪಾದನೆಯಲ್ಲಿ ಜಿಲ್ಲೆಯ ಮೊದಲ ಸ್ಥಾನದಲ್ಲಿದೆ. ಇನ್ನು ಹಲಸಿನ ಹಣ್ಣಿನ ಉತ್ಕೃಷ್ಟ ಸ್ವಾದದಲ್ಲಿ ಅಗ್ರ ಸ್ಥಾನಿಸಿದ್ದು ಹಾಗೂ ಶಂಕರ ತಳಿಗಳು ಕಲ್ಪತರು ನಾಡಿನ ಹೆಮ್ಮೆಯ ತಳಿಗಳು ಅಂತಾನೆ ಹೇಳಬಹುದು. ಸುಮಾರು ವರ್ಷದಿಂದ ತಿಂತಾ ಇದ್ವಿ. ನಮ್ಮ ಅಪ್ಪ ಅವರು ಮಾಡ್ತಿದ್ವಿ, ಮೊದಲು ಇವಾಗ ನಾವು ಮಾಡ್ತಿದ್ದೀವಿ. ಟಾಪ್ ಮಾಲ್ A1 ಮಾಲ್ ಹಾಕ್ತೀವಿ ನಾವು. 100 ರೂಪಾಯಿಂದ 200 ರೂಪಾಯಿ 250 ರೂಪಾಯಿ ತನಕ ಹಾಕ್ತೀವಿ ಮಾಲ್. ಒಳ್ಳೆ ಸೆಲೆಕ್ಷನ್ ಮಾಲಿದ್ರೆ ರೇಟ್ ಕೊಡ್ತೀವಿ. ಇಂಥ ಮಾಲಿದ್ರೆ ಸ್ವಲ್ಪ ರೇಟ್ ಕಮ್ಮಿಗೆ ತೊಗೊಳ್ಳೋದು. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೇಗಿದೆ ಸರ್? ಪರವಾಗಿಲ್ಲ, ಚೆನ್ನಾಗಿದೆ. ರೇಟೆಲ್ಲ ಇವಾಗ ಭಾಳ ರೇಟ್ ಸಿಗ್ತಾ ಇದೆ. ಬೆಳೆನೂ ಚೆನ್ನಾಗಿದೆ. ಸುಮಾರು ಊರಿಂದನೂ ಬರ್ತಾ ಇರುತ್ತೆ ಇಲ್ಲ ಹಳ್ಳಿ ಮೇಲೆ. ಎಲ್ಲ ಊರಿಂದನೂ ಕಿತ್ತೂರು ಆಯಿತು, ಮಂಗಳೂರು ಆಯಿತು, ನಿಮ್ಮ ಹಾಸನ ಆಯಿತು, ಚೋಳೂರು ಅಲ್ಲಿಂದಲೂ ಕಾಯಿ ಬರುತ್ತೆ ಇಲ್ಲಿ ಚೋಳೂರಿಗೆ, ಸಕಲೇಶ್ಪುರ ಆ ಕಡೆಯಿಂದ ಎಲ್ಲ ಬರುತ್ತೆ ಈಗ ಎಲ್ಲ ಮಾಡಿ. ಅಂದರೆ ಈ ವಾರ ಸ್ವಲ್ಪ ವ್ಯಾಪಾರ ಡಲ್ ಆಗಿದೆ ಅಷ್ಟೇ. ಈ ವಾರ ಒಂದು 7-8 ತಿಂಗಳಾಗೋದು ಬಂದು ಸಹ ಒಂದು ವಾರ ಡೌನ್ ಆಗುತ್ತೆ, ರೈಟ್ ಆಗುತ್ತೆ. ಅವು ಇದ್ದಾವೆ ವ್ಯಾಪಾರ ಅಂದರೆ. ಎಲ್ಲ ಗಾಡಿನೂ ಖಾಲಿ ಆಗ್ತವೆ. ದೊಡ್ಡ ದೊಡ್ಡ ಗಾಡಿಗಳು, ಕ್ಯಾಂಟ್ರುಗಳು ಎಲ್ಲ ಒಂದು 30-40 ಬೊಂಬೈ, ಕರ್ನೂಲು, ಪುದುಟೂರು ಈ ಸೈಡ್ ಆಂಧ್ರದವ್ರು ಎಲ್ಲ ತುಂಬ್ತಾರೆ. ಅಲ್ಲಿಂದಲೇ ಡೈರೆಕ್ಟ್ ಗಾಡಿ ಮಾಡ್ಕೊಂಡು ಬರ್ತಾರೆ, ಇಲ್ಲಿಂದಲೇ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಬಂದರೆ ಒಳ್ಳೆ ವ್ಯಾಪಾರ, ಅವ್ರು ಬಂದಿಲ್ಲ ಅಂದರೆ ಇರಲ್ಲ. ರೈತರುಗಳು ಮಾಲು ಚೆನ್ನಾಗಿರೋದು ತರಬೇಕು, ತಂದರೆ ಒಳ್ಳೆ ವ್ಯಾಪಾರ ನಡೀತೈತಿ. ಇಂಥದ್ದು ಕಳಪೆ ಮಾಲ್ ತಂದರೆ ನಡೆಯಲ್ಲ. ರೆಟ್ಟಿದ್ರೆ ಡಿಮ್ಯಾಂಡ್ ತರಬೇಕು ಅಂತ ಹೇಳೋ. ಕಾಯಿ ಸೆಲೆಕ್ಷನ್ ಇರಬೇಕು, ರೌಂಡ್ ಇರಬೇಕು, ನೀಟಾಗಿ ಕುಯ್ಬೇಕು, ಎತ್ತಾಗ್ತಂಗೆ ತರಬೇಕು. ಎತ್ತಾಗ್ತಿದ್ರೆ ಕೊಳ್ಕೋಗುತ್ತೆ ತಾಂಡಾಗಿ. ಅವ್ನು ಲಾಸ್ ಮಾಡಿದ್ರೆ ತಿರ್ಗಾ ಬರಲ್ಲ. ಚೆನ್ನಾಗಿರತ್ತಂದರೆ ಮತ್ತೆ ಮಾರಿ ದುಡ್ದು ಅವ್ನು ತಿರ್ಗಾ ಬರ್ತಾನೆ. 100 ರೂಪಾಯಿ 150 ರೂಪಾಯಿ ಹೋಗುತ್ತೆ. ಏನಾರ ಡ್ಯಾಮೇಜ್ ಬಂತು ಅಂದರೆ 100 ರೂಪಾಯಿ 20 ರೂಪಾಯಿ ಹೋಗುತ್ತೆ. ಅವ್ನು ಅಲ್ಲೇ ಲಾಸ್ ಆಗಿ ತಿರ್ಗಾ ಮತ್ತೆ ಬರ್ದಂಗೆ ಆಗ್ತದೆ. ಈ ರೈತರುಗಳು ಏನಾದರೂ ಆದಷ್ಟು ಒಳ್ಳೆ ನೀಟಾಗಿ ಕಿತ್ತು ತಂದರೆ ಒಳ್ಳೆ ದುಡ್ಡು, ಒಳ್ಳೆ ಬೆಲೆ. ಈ ಸತಿ ಒಳ್ಳೆ ಇಳುವರಿ ಬಂದೈತೆ, ಒಳ್ಳೆ ರೇಟು ಸಿಕ್ಕೈತೆ ಜನಕ್ಕೆ. ಒಳ್ಳೆ ಕಾಯಿ ಸೆಲೆಕ್ಷನ್ನು ಬಂದೈತೆ. 20 kg 30 kg 40 kg 50 kg ತನಕ ಕಾಯಿ ಬರುತ್ತಿಲ್ಲ. ಒಳ್ಳೆ ರೆಡ್ ಕಾಯಿ ಬಂತು ಅಂದರೆ ಡಿಮ್ಯಾಂಡು 300 400 500 ರೂಪಾಯಿ ತನಕ ಹೋಗುತ್ತೆ. ಕೆ ಜಿ ಲೆಕ್ಕ ಇಲ್ಲ, ಪೀಸ್ ಲೆಕ್ಕ. 100 ಕಾಯಿ ಇತ್ತು ಅಂದರೆ 5000 6000 7000 10,000 15,000 ತನಕ ಹೋಗುತ್ತೆ. ಅಂದರೆ ಕಾಯಿ ಸೆಲೆಕ್ಷನ್ ಇರಬೇಕು. 10 kg ಮೇಲೆ ಇರಬೇಕು. 5 kg 3 kg ಒಳಗೆ ಬಂತು ಅಂದರೆ 3000 4000 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಕಾಯಿ ಬೀಳುತ್ತೆ. ನಾವೆಲ್ಲ ಆಲ್ಮೋಸ್ಟ್ ನಾವು ಕಾರಣಕ್ಕಿಂತ ನಾನು 4-5 ವರ್ಷದಿಂದ ತೊಗೊಂಬರ್ತಾ ಇದ್ದೀನಿ. ನಾವು ಆಲ್ಮೋಸ್ಟ್ ಎಲ್ಲ ಚೇಳೂರಿಗೆ ತರ್ತಾ ಇರೋದು. ಒಳ್ಳೆ ಬೆಲೆ ಸಿಗುತ್ತೆ. ಯಾವ್ಯಾವ ತಳಿ ಬರ್ತೀವಿ ಇಲ್ಲಿ ಸರ್ ಜಾಸ್ತಿ ಓಡ್ತಾ ಇರೋದು ಈಗ ಚಂದು ಹಲಸಿದೆ. ಅದೊಂದೇ ಹೈ ಗ್ರೇಡ್. ಫೇಮಸ್ ಅಂತ ಹೇಳ್ಬಿಟ್ಟು ಸಿದ್ದು ಫೇಮಸ್ ಇತ್ತು. ಸಿದ್ದು ಐತೆ, ಫೇಮಸ್ ಇಲ್ಲ ಅಂತ ಹೇಳಲ್ಲ. 3 ಥರದಿದೆ ಸರ್. 3 ಥರ ಇದೆ. ಈಗ ಚಂದು, ಸಿದ್ದು, ಶಂಕರ ಹಲಸು 3 ಚೆನ್ನಾಗಿ ಹೈ ಗ್ರೇಡ್ ಹಲಸು ಅಂತ ಬರುತ್ತೆ, ಸಿದ್ದು ಹಲಸು ಅಂತ ಬರುತ್ತೆ. ಹೈ ಗ್ರೇಡ್ ನಡೀತಾ ಇದೆ. ಒಟ್ಟೆ ಚಂದ್ರ ಹಲಸು, ಸಿದ್ದು ಹಲಸು ಹೈ ಗ್ರೇಡ್ ನಡೀತಾ ಇದೆ. ಜಾಸ್ತಿ ಎಲ್ಲ ಕಲರೇ ಜಾಸ್ತಿ ಬರೋದು. ಎಲ್ಲ ಕಲರೇ ಬರ್ತಾ ಇದೆ. ಅಂದರೆ ರೆಡ್ಡಿಗೆ ಫುಲ್ ರೆಡ್ ಬಂದರೆ ಭಾರಿ ಡಿಮ್ಯಾಂಡ್ ಅದಕ್ಕೆ. ಹಲಸಿನ ಮಾತ್ರ ಫುಲ್ ರೆಡ್ ಇತ್ತು ಅಂದರೆ ಭಾರಿ ಡಿಮ್ಯಾಂಡಾಗಿ ಸಿಗುತ್ತೆ. ಒಳ್ಳೆ ರೇಟ್ಗೂ ಹೋಗುತ್ತೆ. ನಾವು ವ್ಯಾಪಾರ ಶುರು ಮಾಡೋಕ್ಕಿಂತ ನಾವು ಚೇಳೂರು ಬಿಟ್ಟೆಲ್ಲೂ ಹೋಗಿಲ್ಲ ಹೊರಗಡೆ. ಚೇಳೂರೆಲ್ಲ ಆರೈಕೆ ರೈತರಿಗೆ ಇದೆ. ರೈತರು ಮಾತ್ರ ಚೇಳೂರು ಬೆಸ್ಟ್. ತನ್ನದೇ ವಿಭಿನ್ನ ಸ್ವಾದ, ಗುಣಮಟ್ಟ ಹಾಗೂ ಆರೋಗ್ಯದ ದೃಷ್ಟಿಯಿಂದಲೂ ಹೆಸರಾದ ಈ ತಳಿಗಳು ಪೇಟೆಂಟ್ ಸಹ ಪಡೆದುಕೊಂಡಿರುವುದು ಮತ್ತೊಂದು ವಿಶೇಷ. ಗುಬ್ಬಿಯ ಚೇಳೂರು ಮಾರುಕಟ್ಟೆಯಿಂದ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ರಾಜ್ಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಳೀಯ ಹಲಸಿನ ಹಣ್ಣು ರಫ್ತಾಗುತ್ತದೆ. ದೆಹಲಿ, ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನ ರಾಜ್ಯಗಳಿಗೂ ಸಹ ಚೇಳೂರು ಮಾರುಕಟ್ಟೆಯ ಹಲಸಿನ ಹಣ್ಣು ರವಾನೆಯಾಗ್ತಾ ಇತ್ತು. ವಿಶೇಷ ಎಂಬಂತೆ ರಾಜ್ಯದ ಮಲೆನಾಡು, ಕರಾವಳಿ ಭಾಗಗಳಲ್ಲೂ ತುಮಕೂರು ಹಲಸು ತನ್ನ ಬೇಡಿಕೆಯನ್ನ ಸೃಷ್ಟಿಸಿಕೊಳ್ತಾ ಇದೆ.
ಜಾಕ್ಪೋಟ್ ಮಂಜುನಾಥ್ ಅಂತ ಹೇಳಿ ಈ ಹೊರಗಡೆಯಿಂದ ಆಂಧ್ರದಿಂದ ಬರ್ತಾರೆ, ತಮಿಳುನಾಡಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಬಳ್ಳಾರಿಯಿಂದ ಬರ್ತಾರೆ, ರಾಮಪುರದಿಂದ ಬರ್ತಾರೆ. ಇವರಿಗೆಲ್ಲ ನಾವು ಇಲ್ಲಿ ಬಂದರೆ ರೈತರ ಹತ್ರ ಕಾಯಿ ಖರೀದಿ ಮಾಡಿ ಕೊಡಿಸ್ತೀವಿ. ಈ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ವ್ಯಾಪಾರ ಇಲ್ಲ. ಏನಕ್ಕೆ ವ್ಯಾಪಾರ ಇಲ್ಲ ಅಂತಂದರೆ ರೈತರು ಏನು ಮಾಡ್ತಿದ್ದಾರೆ, ಮರದಿಂದ ಕಟಾವು ಮಾಡ್ತಾರೆ. ಕಟಾವು ಮಾಡ್ದಲ್ಲ ಈಗ ರೋಟಿಂದ ಎಳಿತಾರೆ. ಈ ಥರ ಡ್ಯಾಮೇಜ್ ಬರುತ್ತೆ. ಈ ಡ್ಯಾಮೇಜ್ ಎಪ್ಪ ತಗೊಂಡೋಗ್ತಾರೆ ಸರ್. ಈ ಥರ ಡ್ಯಾಮೇಜ್ ಬಂದು ಏನಾಗುತ್ತೆ ಸರ್, ಇದೆಲ್ಲ ಅನ್ನ ಐತೆ, ಇದೆಲ್ಲ ಡ್ಯಾಮೇಜ್ ಆಯ್ತದೆ, ಬೂಜ ಆಯ್ತದೆ, ಪಿಸ ಆಯ್ತದೆ. ಈಗ ಇವರು ಕುಯ್ಯೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಹಣ್ಣಾಗಿ ಕುಯ್ಯೋ ಟೈಮಲ್ಲಿ ಕೊಳ್ತೋಗುತ್ತೆ ಸರ್. ಅದರಿಂದ ಇವರಿಗೆ ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಆದರೆ ನೆಕ್ಸ್ಟ್ ವಾರ ಅವ್ರು ಬರೋಲ್ಲ ಸರ್. 5,000 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಬಂದಿರ್ತಾರೆ. ಇವರು 5,000 ರೂಪಾಯಿ ಲಾಸ್ ಆಗುತ್ತೆ. ಇವ್ರು ಏನಕ್ಕೆ ಬರ್ತಾರೆ ಸರ್? ಅದರಿಂದ ನಾವು ರೈತರಿಗೆ ಏನಂತಂದರೆ ಕಾಯಿ ನೀಟಾಗಿ ತಮ್ಮಲ್ಲಿ 5,000 ಲಾಭ ತಗೊಳ್ಳಿ ಹೋಗಿ ಅಂತ ನಾವು ಹೇಳ್ತೀವಿ. ಈಗ ನೋಡಿ ಇಷ್ಟೊಂದು ಕಾಯಿ ಇದೆ, ಇವತ್ತು ವ್ಯಾಪಾರನೇ ಇಲ್ಲ ಸರ್. ಪೂರ್ತಿ ವ್ಯಾಪಾರ ಇಲ್ಲ. ವ್ಯಾಪಾರ ಇಲ್ಲಕ್ಕೋಸ್ಕರ ಪೂರ್ತಿ ನೋಡಿ ಬಳ್ಳಾರಿ ಕಳಿಸ್ತಾ ಇದ್ದೀವಿ ನಾವು. ಬಳ್ಳಾರಿಯಲ್ಲಿ ವ್ಯಾಪಾರ ಇಲ್ಲ ಅಂತ ತುಂಬ ರೈತರಿಗೆ ನಷ್ಟ ಆಗ್ತಾ ಇದೆ. ನೋಡಿ ಈ ಕಾಯಿ ಇಷ್ಟು ಚೆನ್ನಾಗಿದೆ ಸರ್. ನೋಡಿ ಈ ಥರ ಹಿಂಗೆ ಡ್ಯಾಮೇಜ್ ಬಂದರೆ ನೋಡಿ ಸರ್, ಈ ಥರ ಹಿಂಗೆ ಡ್ಯಾಮೇಜ್ ಬಂದರೆ ಯಾರು ತಂತಾರೆ ಸರ್? ಯಾರು ತಗೊಳಲ್ಲ. ಅದಕ್ಕೋಸ್ಕರ ಚೆನ್ನಾಗಿರೋ ಕಾಯಿ ಇಟ್ಟಿರೋದು ನಾವು. ಕಾಯಿ ಚೆನ್ನಾಗಿದೆ, ಕಲರ್ ಐತೆ. ನೋಡಿ ಇದೆಲ್ಲ ಪೂರ ಡ್ಯಾಮೇಜ್ ಕೊಡ್ತಾರೆ. ನೋಡಿ ಮಿನಿಮಮ್ ಈ ಕಲರ್ ತರಬೇಕು ಕಾಯಿ. ಇಲ್ಲಿ ರೆಡ್ ಸಿಗುತ್ತೆ. ರೆಡ್ ಸಿಕ್ಕಿರೋ ಈ ಟೈಮಲ್ಲಿ ಜಾಸ್ತಿ ಸಿಗಲ್ಲ. ಈ ಸಿದ್ದು ಹೊಲಸು ಇದೆ, ನಾಗು ಹೊಲಸು ಇದೆ, ಕೆಂಪು ಇದೆ. ಸ್ಮಾರ್ಟ್ ಯಾರು ಬೇಕಾದರೂ ನಾವು ಕರೆ ಮಾಡಿಸ್ತೀವಿ, ಕೊಡ್ತೀವಿ. ನಮ್ಮ ನಂಬರು 9945942057 ನಂಬರಿಗೆ ಕರೆ ಮಾಡಿರಿ. ಈ ರೈತರಿಗೆ ನಷ್ಟ ಆಗೋದಕ್ಕೆ ಇದೊಂದೇ ಸರ್, ರೈತರಿಗೆ ನಷ್ಟ ಏನಕ್ಕೆ ಆಗ್ತಾ ಇದೆ ಅಂತಂದರೆ ರೈತರು ಮರದಿಂದ ನೀಟಾಗಿ ಕೇಳಬೇಕು. ನೀಟಾಗಿ ಕಿತ್ತರೆ ನಮಗೂ 10 ರೂಪಾಯಿ ಸಿಗುತ್ತೆ, ಅವ್ರಿಗೂ 10 ರೂಪಾಯಿ ಸಿಗುತ್ತಲ್ವ ಸರ್. ಅದರಿಂದ ಅವ್ರಿಗೆ ರೈತರಿಗೆ ಹೇಳ್ತಾ ಇದ್ದೀವಿ ನಾವು. ತುಮಕೂರು ಜಿಲ್ಲೆಯ ಚೇಳೂರು ಮಾರುಕಟ್ಟೆಯ ಹಲಸಿಗೆ ದೇಶದಾದ್ಯಂತ ಹೆಚ್ಚು ಬೇಡಿಕೆ ಸೃಷ್ಟಿಯಾಗ್ತಾ ಇದ್ದು, ಗುಣಮಟ್ಟದ ಹಲಸಿನ ಹಣ್ಣು ಕೊಟ್ಟಾಗ ಉತ್ತಮ ಬೆಲೆಯೂ ಸಿಗುವುದರ ಜೊತೆಗೆ ರೈತರು ಸಹ ಹಲಸಿನ ತೋಟಗಾರಿಕೆಯಿಂದ ಅಧಿಕ ಲಾಭ ಗಳಿಸಬಹುದಾಗಿದೆ.